ನಮಸ್ಕಾರ ಸ್ನೇಹಿತರೆ ಹಾಗೂ ಮೇಷರಾಶಿಯ ಆತ್ಮೀಯ ಬಂಧುಗಳಿಗೂ ನನ್ನ ಹೃದಯಪೂರ್ವಕ ಸ್ವಾಗತಗಳು. ಜುಲೈ 2026ರ 3ನೇ ವಾರ ಮೇಷರಾಶಿಯವರಿಗೆ ತುಂಬಾನೇ ಮಹತ್ವಪೂರ್ಣವಾದಂಥ ವಾರವಾಗಲಿದೆ. ಈ ವಾರ ಕೆಲವು ನಿರೀಕ್ಷಿಸದ ಅವಕಾಶಗಳು ನಿಮ್ಮ ಜೀವನದಲ್ಲಿ ಬರಬಹುದು. ಆದರೆ ಒಂದೇ ಒಂದು ಸಣ್ಣ ತಪ್ಪು ಮಾಡಿದರೆ ಉತ್ತಮ ಅವಕಾಶಗಳು ನಿಮ್ಮ ಕೈತಪ್ಪಿ ಹೋಗುವಂತ ಸಾಧ್ಯತೆಗಳು ಕೂಡ ಇವೆ. ಹಾಗಾದರೆ ಈ ವಾರದ ಗ್ರಹಗಳ ಸ್ಥಾನಮಾನ ಹೇಗಿರಲಿದೆ? ನಿಮ್ಮ ಉದ್ಯೋಗ, ಹಣಕಾಸು, ಪ್ರೀತಿ, ಕುಟುಂಬ, ಆರೋಗ್ಯ ಮತ್ತು ವಿದ್ಯಾರ್ಥಿಗಳ ಭವಿಷ್ಯವು ಹೇಗಿರಲಿದೆ ಎನ್ನುವುದನ್ನು ಸಂಪೂರ್ಣವಾಗಿ ಮಾತನಾಡೋಣ. ಇನ್ನು ಮೊದಲನೆಯದಾಗಿ ಗ್ರಹಗಳ ಸ್ಥಿತಿಯನ್ನು ನೋಡೋಣ. ಈ ವಾರ ಸೂರ್ಯನು ಕಟಕ ರಾಶಿಯಲ್ಲಿ ಇರುವುದರಿಂದ ಕುಟುಂಬ ಮತ್ತು ಮನೆಯ ವಿಚಾರಗಳಲ್ಲಿ ಹೆಚ್ಚಿನ ಗಮನವನ್ನು ಕೊಡಬೇಕಾಗುತ್ತದೆ. ಹಾಗೆ ಗುರು ನಿಮ್ಮ ಪರಿಶ್ರಮಕ್ಕೆ ಬೆಂಬಲವನ್ನು ನೀಡುವಂತ ಸ್ಥಿತಿಯಲ್ಲಿರುವುದರಿಂದ ಹೊಸ ಅವಕಾಶಗಳು ಸಿಗುವಂತ ಸಾಧ್ಯತೆಗಳು ಕೂಡ ಕಂಡುಬರುತ್ತದೆ. ಇನ್ನು ಶುಕ್ರನ ಅನುಕೂಲದಿಂದ ಸಂಬಂಧಗಳಲ್ಲಿ ಮಧುರತೆ ಹೆಚ್ಚಾಗಬಹುದು. ಇನ್ನು ಶನಿಯ ಪ್ರಭಾವದಿಂದ ಕೆಲಸದಲ್ಲಿ ಶಿಸ್ತು ಮತ್ತು ತಾಳ್ಮೆ ಅತ್ಯಗತ್ಯವಾಗಿರುತ್ತದೆ. ಕುಜ ನಿಮ್ಮ ಆತ್ಮವಿಶ್ವಾಸವನ್ನು ಹೆಚ್ಚಿಸಿದರೂ ಕೋಪವನ್ನು ನೀವೇ ನಿಯಂತ್ರಿಸಬೇಕು. ಇನ್ನು ಉದ್ಯೋಗವು ಹೇಗಿರಲಿದೆ ಎನ್ನುವುದನ್ನು ನೋಡೋಣ. ಇನ್ನು ಮೇಷರಾಶಿಯವರೇ, ಈ ವಾರ ಸೂರ್ಯನ ಪ್ರಭಾವ ನಿಮ್ಮ ಕೆಲಸದ ಜವಾಬ್ದಾರಿಗಳನ್ನು ಹೆಚ್ಚಾಗಿಸಬಹುದು. ಮನೆ ಮತ್ತು ಕೆಲಸದ ನಡುವೆ ಸಮತೋಲನವನ್ನು ಕಾಪಾಡಿಕೊಳ್ಳುವಂತ ಪರಿಸ್ಥಿತಿ ಕೂಡ ನಿಮಗೆ ಬರಬಹುದು. ಇನ್ನು ಗುರುವಿನ ಅನುಕೂಲಕರ ದೃಷ್ಟಿ ನಿಮ್ಮ ಜೊತೆ ಸದಾ ಇರಲಿದೆ. ಆದ್ದರಿಂದ ನಿಮ್ಮ ಆತ್ಮವಿಶ್ವಾಸ ಮತ್ತು ಹಿರಿಯರ ಬೆಂಬಲವನ್ನು ಹೆಚ್ಚಿಸುವಂತ ಸೂಚನೆ ನೀಡಲಿದೆ. ಆದ್ದರಿಂದ ನಿಮ್ಮ ಕೆಲಸಗಳನ್ನು ಮೆಚ್ಚುವಂತ ಸಾಧ್ಯತೆಗಳು ಕೂಡ ಇವೆ. ಆದರೆ ಶನಿಯ ಪ್ರಭಾವ ನಿಮಗೆ ಒಂದು ಮುಖ್ಯ ಸಂದೇಶವನ್ನು ನೀಡುತ್ತದೆ. ಯಶಸ್ಸು ಸಿಗುತ್ತದೆ, ಆದರೆ ತಡವಾಗಿ. ನೀವು ಯಾವುದೇ ಕೆಲಸವನ್ನು ಶಿಸ್ತು ಮೂಲಕ ಮಾಡಿದರೆ ಪ್ರಗತಿಯು ನಿಮ್ಮ ಪರವಾಗಿರುತ್ತದೆ. ಇನ್ನು ಕುಜನ ಪ್ರಭಾವ ನಿಮ್ಮ ಧೈರ್ಯವನ್ನು ಹೆಚ್ಚಿಸುತ್ತದೆ. ಆದರೆ ಸಹೋದ್ಯೋಗಿಗಳೊಂದಿಗೆ ಮಾತನಾಡುವಾಗ ಕೋಪ ಅಥವಾ ಆತುರವನ್ನು ನಿಯಂತ್ರಿಸಿ. ಇನ್ನು ಈ ವಾರದ ಸಲಹೆ: ಹೊಸ ಉದ್ಯೋಗಕ್ಕೆ ಬಡ್ತಿ ಅಥವಾ ಸಂದರ್ಶನಕ್ಕಾಗಿ ಉತ್ತಮ ತಯಾರಿಯನ್ನು ಮಾಡಿದರೆ ಉತ್ತಮ ಅವಕಾಶಗಳು ಕೂಡ ನಿಮಗೆ ದೊರೆಯಬಹುದು. ಇನ್ನು ಪ್ರೀತಿ ಮತ್ತು ದಾಂಪತ್ಯ, ಈ ವಾರ ಶುಕ್ರನ ಪ್ರಭಾವ ನಿಮ್ಮ ಸಂಬಂಧಗಳಲ್ಲಿ ಪ್ರೀತಿ, ಆಕರ್ಷಣೆ ಮತ್ತು ಆತ್ಮೀಯತೆಯನ್ನು ಕೂಡ ಹೆಚ್ಚಿಸುವಂತ ಸೂಚನೆಗಳನ್ನು ನೀಡುತ್ತದೆ. ಇನ್ನು ಪ್ರೇಮಿಗಳ ನಡುವೆ ಇದ್ದಂತ ತಪ್ಪು ಅರ್ಥಗಳು ನಿಧಾನವಾಗಿ ದೂರವಾಗುತ್ತದೆ. ವಿವಾಹಿತರಿಗೆ ಸಂಗಾತಿಯ ಬೆಂಬಲ ಕೂಡ ಹೆಚ್ಚಾಗಬಹುದು. ಆದರೆ ರಾಹುವಿನ ಪ್ರಭಾವ ಕೆಲವೊಮ್ಮೆ ಅನುಮಾನ ಅಥವಾ ಅನಗತ್ಯ ಗೊಂದಲಗಳನ್ನು ಉಂಟು ಮಾಡಬಹುದು. ಕೇಳಿದ ಸುದ್ದಿಗಳನ್ನು ತಕ್ಷಣವೇ ನಂಬಬೇಡಿ. ನೇರವಾಗಿ ಮಾತನಾಡುವುದು ಉತ್ತಮ. ಇನ್ನು ಈ ವಾರದ ಸಲಹೆ: ಪ್ರೇಮಿಯ ವಿಚಾರಗಳಲ್ಲಿ ವಿಶೇಷ ಮತ್ತು ಸ್ಪಷ್ಟ ಸಂಭಾಷಣೆಗಳಿಗೆ ಹೆಚ್ಚು ಮಹತ್ವವನ್ನು ನೀಡಿ. ಇನ್ನು ಕುಟುಂಬ, ಸೂರ್ಯನ ಸ್ಥಾನ ಮನೆಯ ಹಿರಿಯರೊಂದಿಗೆ ಸಂಬಂಧವನ್ನು ಪ್ರಮುಖವಾಗಿರಿಸಬಹುದು. ಕುಟುಂಬದ ಜವಾಬ್ದಾರಿಗಳು ಕೂಡ ಹೆಚ್ಚಾಗಬಹುದು. ಆದರೆ ಅದೇ ಸಮಯದಲ್ಲಿ ಅವರ ಆಶೀರ್ವಾದ ಮತ್ತು ಬೆಂಬಲ ಕೂಡ ದೊರೆಯಬಹುದು. ಇನ್ನು ಚಂದ್ರನ ಪ್ರಭಾವ ಭಾವನಾತ್ಮಕ ಕ್ಷಣಗಳನ್ನು ಹೆಚ್ಚಿಸಬಹುದು. ಸಣ್ಣ ವಿಷಯಗಳನ್ನು ದೊಡ್ಡದಾಗಿಸದೆ ಶಾಂತವಾಗಿ ಮಾತನಾಡಿದರೆ ಸಮಸ್ಯೆಗಳು ಬೇಗ ಪರಿಹಾರವಾಗುತ್ತದೆ. ಸಹೋದರ ಅಥವಾ ಸಹೋದರಿಯರೊಂದಿಗೆ ಒಳ್ಳೆಯ ಸುದ್ದಿಯನ್ನು ಕೂಡ ನೀವು ಬಯಸಬಹುದು ಅಥವಾ ಕೇಳಬಹುದು. ಇನ್ನು ಈ ವಾರದ ಸಲಹೆ: ಕುಟುಂಬದೊಂದಿಗೆ ಹೆಚ್ಚು ಸಮಯವನ್ನು ಕಳೆಯಿರಿ. ನಿಮ್ಮ ಮಾತುಗಳಲ್ಲಿ ಮೌಢ್ಯವು ಇರಲಿ. ಇನ್ನು ಹಣಕಾಸು, ಗುರುವಿನ ಅನುಕೂಲಕರ ಪ್ರಭಾವ ಆದಾಯದಲ್ಲಿ ನಿಧಾನವಾದ ಸುಧಾರಣೆಯನ್ನು ಸೂಚಿಸುತ್ತದೆ. ಹಳೆಯ ಬಾಕಿಯ ಹಣ ಮತ್ತೆ ವಾಪಸ್ಸು ಸಿಗುವಂತ ಸಾಧ್ಯತೆಗಳು ಕೂಡ
ಇದೆ. ಆದರೆ ಶನಿಯ ಪ್ರಭಾವ ಹಣವನ್ನು ಯೋಚಿಸಿ ಬಳಸಬೇಕೆಂದು ಎಚ್ಚರಿಸುತ್ತದೆ. ಅನಗತ್ಯ ಖರ್ಚುಗಳು ಹೆಚ್ಚಾದರೆ ತಿಂಗಳ ಕೊನೆಯಲ್ಲಿ ಒತ್ತಡ ಕೂಡ ಬರಬಹುದು. ಇನ್ನು ರಾಹುವಿನ ಪ್ರಭಾವ ಹೆಚ್ಚು ಲಾಭದ ಭರವಸೆ ನೀಡುವ ಅಪರಿಚಿತ ಹೂಡಿಕೆಗಳು ಅಥವಾ ಮೋಸದ ಯೋಜನೆಗಳ ಬಗ್ಗೆ ಎಚ್ಚರಿಕೆಯನ್ನು ನೀಡುತ್ತದೆ. ಇನ್ನು ಈ ವಾರದ ಸಲಹೆ: ಉಳಿತಾಯಕ್ಕೆ ಆದ್ಯತೆಯನ್ನು ನೀಡಿ. ಇನ್ನು ದೊಡ್ಡ ಹಣಕಾಸಿನ ನಿರ್ಧಾರಗಳನ್ನು ಪರಿಶೀಲಿಸಿ ನಂತರವೇ ಕೈಗೊಳ್ಳಿ. ಇನ್ನು ವಿದ್ಯಾರ್ಥಿಗಳಿಗೆ ಓದಿನ ಕಡೆಗೆ ಏಕಾಗ್ರತೆ ಹೆಚ್ಚಾಗುತ್ತದೆ. ಇನ್ನು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಿದ್ಧತೆ ನಡೆಸುತ್ತಿರುವವರಿಗೆ ಉತ್ತಮ ವಾರ. ಇನ್ನು ಕೊನೆಯ ಕ್ಷಣದ ಓದಿಕೆಯಿಂದ ಫಲ ಸಿಗುವುದಕ್ಕಿಂತ ಯೋಜಿತ ಅಭ್ಯಾಸಕ್ಕೆ ಹೆಚ್ಚು ಫಲ ನೀಡುತ್ತದೆ. ಇನ್ನು ಆರೋಗ್ಯ: ಸಾಮಾನ್ಯವಾಗಿ ಆರೋಗ್ಯ ಉತ್ತಮವಾಗಿರಬಹುದು, ಆದರೆ ನಿದ್ದೆ ಮತ್ತು ಆಹಾರದ ಕಡೆ ನಿರ್ಲಕ್ಷ್ಯ ಬೇಡ. ಸಾಕಷ್ಟು ನೀರು ಕೂಡ ಕುಡಿಯಿರಿ. ಸ್ವಲ್ಪ ವ್ಯಾಯಾಮವನ್ನು ಮಾಡಿದರೆ ದೇಹ ಮತ್ತು ಮನಸ್ಸು ಉತ್ತಮವಾಗಿರುತ್ತದೆ. ಇನ್ನು ಈ ವಾರದ ಸಂಪೂರ್ಣ ಪರಿಹಾರ: ಮಂಗಳವಾರ ಹನುಮಂತನಿಗೆ ಪೂಜೆಯನ್ನು ಮಾಡಿ. ಓಂ ಹನುಮಂತೇ ನಮಃ ಮಂತ್ರವನ್ನು ಕೂಡ 21 ಬಾರಿ ಜಪಿಸಿ. ಕೆಂಪು ಬಣ್ಣದ ಹಣ್ಣು ಅಥವಾ ಆಹಾರವನ್ನು ದಾನ ಮಾಡಿದರೆ ಆತ್ಮವಿಶ್ವಾಸ ಮತ್ತು ಧೈರ್ಯ ಹೆಚ್ಚುತ್ತದೆ ಎನ್ನುವುದು ನಂಬಿಕೆ. ಇನ್ನು ಅದೃಷ್ಟದ ಸೂಚನೆಗಳು: ನಿಮ್ಮ ಅದೃಷ್ಟದ ದಿನ ಮಂಗಳವಾರ ಮತ್ತು ಗುರುವಾರ. ಅದೃಷ್ಟದ ಬಣ್ಣ ಕೆಂಪು. ಅದೃಷ್ಟದ ಸಂಖ್ಯೆ 9. ಇದು ಈ ವಾರದ ಅದೃಷ್ಟ ದಿನ, ಬಣ್ಣ ಮತ್ತು ಸಂಖ್ಯೆಯಾಗಿರುತ್ತದೆ. ಇನ್ನು ಈ ಜುಲೈ 2026 ಮೂರನೇ ವಾರದ ಸಂಪೂರ್ಣ ಸಾರಾಂಶ: ಒಟ್ಟಾರೆ ಜುಲೈ 2026ರ ಮೂರನೇ ವಾರ ಮೇಷರಾಶಿಯವರಿಗೆ ಉತ್ತಮ ಅವಕಾಶಗಳನ್ನು ತರುವಂತ ವಾರ. ತಾಳ್ಮೆ, ಸರಿಯಾದ ನಿರ್ಧಾರ ಮತ್ತು ಶಿಸ್ತು ಇದ್ದರೆ ಕೆಲಸ, ಹಣ ಮತ್ತು ಸಂಬಂಧಗಳಲ್ಲಿ ಉತ್ತಮ ಫಲಿತಾಂಶವನ್ನು ಕೂಡ ನೀವು ಕಾಣಬಹುದು. ನಿಮ್ಮ ರಾಶಿ ಮೇಷರಾಶಿಯಾಗಿದ್ದರೆ ಕಮೆಂಟ್ನಲ್ಲಿ ಜೈ ಹನುಮಾನ್ ಎಂದು ಬರೆಯಿರಿ. ಈ ರೀತಿಯ ವಾರ ರಾಶಿ ಭವಿಷ್ಯ ಅಥವಾ ತಿಂಗಳಿನ ಭವಿಷ್ಯಕ್ಕೆ ಪರಿಹಾರಕಾರಿ ವಿಡಿಯೋಗಾಗಿ ನಮ್ಮ ಚಾನೆಲ್ನನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಒಂದು ಲೈಕ್ ಅನ್ನು ಕೂಡ ಮಾಡಿ. ಮತ್ತೆ ನಾಳೆ ಒಂದು ಹೊಸ ವಿಡಿಯೋದೊಂದಿಗೆ ನಿಮ್ಮನ್ನು ಭೇಟಿಯಾಗುತ್ತೇನೆ ಎಂದು ಹೇಳುತ್ತಾ ಧನ್ಯವಾದಗಳು.